50-60 ವರ್ಷಗಳಿಂದ ಅಂದರೆ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಇಲ್ಲೇ ಮಾಡ್ತಾರೆ, ನಮಗಂತೂ ಗೊತ್ತಿಲ್ಲ. ನಿರಂತರವಾಗಿ ಈ ಒಂದು ನಗರದ ಹೃದಯ ಭಾಗದ ಹಳೆ ಬಸ್ ಸ್ಟ್ಯಾಂಡಲ್ಲಿ ವ್ಯಾಪಾರಸ್ಥರು ರೈತರ ಒಡನಾಡಿ ಹೆಂಗಿದೆ ಅಂದರೆ, ಒಂದು ಸೇತುವೆ ಹೆಂಗಿದೆ ಆ ಸೇತುವೆ ಥರ ಇದೆ. ಆ ಸೇತುವೆ ಥರ ಅಂತ ಈ ಒಂದು ಹೂ ಮಾರುಕಟ್ಟೆಯಲ್ಲಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ KCVಯಲ್ಲೂ ಪ್ರಾಬ್ಲಮ್ ಏನೋ ಅಂತ ಗೊತ್ತಿಲ್ಲ, ಟೊಮಾಟೊ ಆಗ್ತಾಯಿಲ್ಲ, ಬೇರೆ ವಾಣಿಜ್ಯ ಬೆಳೆಗೆ ಆಗ್ತಾಯಿಲ್ಲ. ರೈತರು ತನ್ನ ಸ್ವಾಭಿಮಾನದ ಬದುಕಿಗಾಗಿ ಈ ಹೂ ಬೆಳೆಯನ್ನು ಬೆಳೀತಾ ಇದ್ದಾರೆ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬೆಳೆಯುವಂಥ ಹೂವು ಎಲ್ಲ ಇಡೀ ದೇಶಕ್ಕೆ ಹೋಗ್ತಾ ಇದೆ, ಎಲ್ಲ ಇದಾಗ್ತಾ ಇದೆ, ಆಮದಾಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಇವತ್ತು ನಗರಸಭೆಯವರು ಏಕಾಏಕಿ ಬಂದು ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ. ಆ ಟ್ರಾಫಿಕ್ ಜಾಮ್ ಸಮಸ್ಯೆ ಇಲ್ಲ. 4 ದಿನಗಳ ಹಿಂದೆ ಇಲ್ಲಿ ಖಾಸಗಿ ಬಸ್ ಮಾಲೀಕರು ಒಂದು ವಿಡಿಯೋ ಮಾಡಿದ್ರು. ಏನು ಹೂ ಬೆಳೆಗಾರರು, ರೈತರು ಮತ್ತು ವ್ಯಾಪಾರಸ್ಥರು ನಮ್ಮನ್ನು ಈ ಜಾಗನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಮಗೆ ತೊಂದರೆ ಆಗ್ತಾಯಿದೆ ಅಂತೇಳಿ. ಅಲ್ಲ ಸ್ವಾಮಿ, ಇದು ನಗರಸಭೆ ಆಸ್ತಿ ಇಲ್ಲ ನಾವು ಹೇಳ್ತಾ ಇಲ್ಲ. ಆದರೆ ಈಗ ಏಕಾಏಕಿ ಬಂದ್ಬಿಟ್ಟು ರೈತರಿಗೆ ತೊಂದರೆ ಕೊಟ್ಬಿಟ್ಟು ಒಂದು ಹೂವು ಇವತ್ತು ಮಾರ್ಕೆಟ್ಗೆ ಬರ್ಬೇಕಾದ್ರೆ 4 ತಿಂಗಳ ಶ್ರಮ ರೈತನಿದೆ. ಅದರಲ್ಲೂ ರೋಗಗಳು, ಮತ್ತೆ ಮಳೆ. ಏನಪ್ಪ ನಾಳೆ ಹಬ್ಬ ಇದೆ, ಇವತ್ತು 300 ರೂಪಾಯಿ ಹೋಗ್ತಾಯಿದೆ ಅಂದರೆ ರಾತ್ರಿ 3 ಗಂಟೆ ರಾತ್ರಿ ಮಳೆ ಬಿದ್ದೋಗ್ತದೆ. ಮಳೆ ಬಿದ್ದು ಬೆಳಗ್ಗೆ ತೇವ ಕುತ್ಕೊಂಬಂದ್ರೆ ಆಗಲ್ಲ. ಅಂತಹ ಸಂಕಷ್ಟದಲ್ಲಿರುವ ರೈತರಿಗೆ ಇಲ್ಲಿ ನೀವು ಹರಾಜು ಆಗಬಾರ್ದು, ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ, ಇದು ನಗರಸಭೆ ಸೊತ್ತು ಅಂತ ಹೇಳಿದ್ರೆ ಇದು ಯಾರಪ್ಪನ ಸೊತ್ತು ಅಲ್ಲ. ನಾವು ಕೇಳ್ತಾ ಇರೋದೇನೆಂದರೆ, ಇಲ್ಲಿ ವ್ಯಾಪಾರಸ್ಥರು ಬಾಡಿಗೆ ಕಟ್ತಾ ಇದ್ದಾರೆ, ಲಕ್ಷ ಡೆಪಾಸಿಟ್ ಕಟ್ಟಿದ್ದಾರೆ. ಈ ಕೂಡಲೇ ಏನು ಈ ಸಮಸ್ಯೆನ ಬಗೆಹರಿಸ್ಬೇಕಂತೇಳಿ ನಿನ್ನೆ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಮಾಡಿ ಬಿಟ್ಟಿದ್ದೀವಿ. ಇಲ್ಲೇನೋ ರೈತರಿಗೆ ತೊಂದರೆ ಆದರೆ ನಾವು ರಸ್ತೆಯಲ್ಲಿ ವ್ಯಾಪಾರ ಮಾಡ್ತೀವಿ ಅಂತೇಳಿ. ಅದನ್ನು ಎತ್ತೆತ್ಕೊಂಡ ಅಧಿಕಾರಿಗಳು ಮೌನವಾಗಿ ನಯವಾಗಿ ನಾವು ರೈತರ ಪರವಾಗಿದ್ದೀವಿ, ನಾವು ರೈತ ಮಕ್ಕಳು ಅಂತೇಳಿ ಏನು ಕಮಿಷನರ್ ಅಂತ ಇವರು ಯಾರು ನವೀನ್ ಅವರು ಬಂದಿದ್ದರು. ಆಮೇಲೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ MP ಇವರು ಮುನ್ಷಾಮಣ್ಣವ್ರು ಬಂದಿದ್ದರು. ಅವರು ಬಂದು ಮಲ್ಲೇಶಣ್ಣವ್ರು ಬಂದು ಸ್ಥಳ ಪರಿಶೀಲನೆ ಮಾಡಿ ರೈತರ ಜೊತೆ ನಾನು ಇರ್ತೀನಿ, ಆ ಕಡೆ ಇಂದಿರಾ ಕ್ಯಾಂಟೀನ್ ಇದೆ ಅದನ್ನು ಅಭಿವೃದ್ಧಿಪಡಿಸಿ ಅದು ಏನು ಜಾಗ ಅಂದರೆ ವೆಹಿಕಲ್ಲು ಪಾರ್ಕಿಂಗ್ ಮಾಡ್ಕೋಣ, ರೈತರಿಗೆ ಅನುಕೂಲ ಮಾಡ್ಕೊಡೋಣ ಅಂದರೆ. ಅದರ ಜೊತೆಗೆ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಕೊತ್ತೂರು ಮಂಜಣ್ಣವ್ರಿಗೆ ಮತ್ತು ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ. ಇದು ಹೈಟೆಕ್ಸ್ ಬಸ್ ಸ್ಟ್ಯಾಂಡ್ ಮಾಡ್ತಾಯಿದ್ರೆ ಸಂತೋಷಕರ ವಿಚಾರ. ಅದರಂತೆ ಇವತ್ತು ಕೋಲಾರಲ್ಲಿ ಅತಿ ಹೆಚ್ಚಾಗಿ ಹೂ ಬೆಳೆಯೋದ್ರಿಂದ ನಗರದ ಹೃದಯ ಭಾಗದಲ್ಲೇ ಈ ಒಂದು ಹೂ ಮಾರ್ಕೆಟ್ ಇದ್ದರೆ ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ಅನುಕೂಲ ಆಗೋದ್ರಿಂದ ಈ ಒಂದು ವ್ಯಾಪಾರಸ್ಥರಿಗೆ ಏನು ಮಳಿಗೆಯಲ್ಲಿ ಕೊಟ್ಟಿದ್ದೀರಾ ಅದರ ಪಕ್ಕದಲ್ಲಿ ಒಂದು ಅಂದರೆ 30-40 ಅಡಿ ಉದ್ದ ಆ ಒಂದು ಇದರಲ್ಲಿ ಒಂದು ಪ್ಲ್ಯಾಟ್ಫಾರಮ್ ಮಾಡ್ಕೊಳ್ಳೋ ಮುಖಾಂತರ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಯಾವುದೇ ಕಾರಣಕ್ಕೂ ನೊಂದು ಬೆಂದಿರುವ ರೈತರಿಗೆ ತೊಂದರೆ ಕೊಡೋಕ್ಕೆ ಯಾವ ಅಧಿಕಾರಿ ಬರಬಾರ್ದು. ರೈತರಿಗೆ ಆಗಲಿ ವ್ಯಾಪಾರಸ್ಥರಿಗೆ ಆಗಲಿ ತೊಂದರೆ ಆದರೆ ನಾವು ನಿರಂತರವಾಗಿ ಪ್ರಗತಿಪರ ರೈತ ಸಂಘಟನೆಗಳಿರ್ಬೋದು, ನಮ್ಮ ಎಲ್ಲ ನಾಯಕ ಜನ ಸಂಘಟನೆ ಇರ್ಬೋದು, ಎಲ್ಲರೂ ಇರ್ಬೋದು, ರೈತರ ಪರವಾಗಿ ನಿಲ್ತೀವಿ ಅಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ಮನವಿ ಜೊತೆಗೆ ಎಚ್ಚರಿಕೆ ನೀಡಿ.